ಮೊದಲನೇ ಎಸೆತ ಚಿಕ್ಕಿ ಬೌಲಿಂಗ್ ರಘು ಭಟ್ ಭರ್ಜರಿ ಬೌಂಡ್ರಿ ಹೊಡೆದಿದ್ದಾರೆ. ಈಗ ಬಹುಶಃ ರಾಸು ವಾರಿಯರ್ಸ್ ಅವರು ಈ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ ಅನಿಸುತ್ತೆ. ಮೊದಲನೇ ಎಸೆತದಲ್ಲೇ ಭರ್ಜರಿ ಬೌಂಡ್ರಿ. ಅಟ್ಯಾಕಿಂಗ್ ಮೂಡ್ನಲ್ಲಿ ರಾಸು ವಾರಿಯರ್ಸ್ನ ರಘು ಭಟ್. ಅಜಿತ್ ಜಯರಾಜ್ ಸಹ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್. ಬಹುಶಃ ಈ ಪಂದ್ಯದ ಮೊದಲ 3 ಓವರ್ಗಳು ಇನ್ ಪವರ್ ಪ್ಲೇ ಇರುತ್ತೆ. ಈ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚಾಗಿ ರನ್ ಗಳಿಕೆ ಮಾಡಿದ್ದೇ ಆದರೆ ಒಂದು ಅತ್ಯುತ್ತಮ ಈಸಿ ಚೇಸ್ ಆಗುವಂಥ ಸಾಧ್ಯತೆ ಇದೆ. ಮತ್ತೊಂದು ಭರ್ಜರಿ ಹೊಡೆತ, ಮತ್ತೆ ಬೌಂಡರಿ ಆಗೋ ಸಾಧ್ಯತೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ರಘು ಭಟ್ ರವರಿಂದ. ಮತ್ತೆ ಜೆಕೆ ಚೇಂಜಸ್ ಇನ್ ಫೀಲ್ಡಿಂಗ್, ಮತ್ತೆ ಪಾಯಿಂಟ್ನ ಹೊರಗಡೆ ತಗೊಬರ್ತಿದ್ದಾರೆ. ಆಫ್ ಸೈಡ್ನಲ್ಲಿ ಮತ್ತೆ ಒಬ್ಬ ಕ್ಷೇತ್ರರಕ್ಷಕನ್ನ ಹಾಕಿದ್ದಾರೆ. ರಘು ಭಟ್ ಆನ್ ಫೈರ್ ಮೋಡ್. ಬಹುಶಃ ಅವ್ರು ಕ್ಲಿಯರ್ ಕಟ್ಟಾಗಿ ಬಂದಿದ್ದಾರೆ ಅನಿಸುತ್ತೆ. ಈ ರೀತಿ ಬ್ಯಾಟಿಂಗ್ ಹಾಣ ಬ್ಯಾಕ್ ಟು ಬ್ಯಾಕ್ ಏನಾಗುತ್ತೆ ಅದನ್ನು ಮಾಡಿ ಡಗೌಟ್ ಹೋಗೋಣ ಅಂತ ರೆಡಿಯಾಗಿ ಇದ್ದಾರೆ ಅನಿಸುತ್ತೆ. ಮತ್ತೆ ಭರ್ಜರಿ ಹೊಡೆತ, 3ನೇ ಬೌಂಡರಿ. ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಬೌಂಡರಿ ಜೆಕೆ ಬೌಲಿಂಗ್ಗೆ. ರಘು ಭಟ್ ಅವರು ಸ್ಫೋಟಕ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಇಲ್ಲಿ. ಸ್ವಲ್ಪ ಬೌಲರ್ ಮನಸ್ಥಿತಿಯನ್ನು ಚೇಂಜ್ ಮಾಡಿದ್ದಾರೆ. ಬಹುಶಃ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಹೋಗಿದೆ, ಆದರೆ ಬೌಲಿಂಗ್ ಮಾಡುವಂಥ ಒಬ್ಬ ಆಟಗಾರನ ಮೆಂಟಾಲಿಟಿ ಸಹ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಮತ್ತೆ ಭರ್ಜರಿ ಸಿಕ್ಸರ್ ಆಗೋ ಸಾಧ್ಯತೆ. ಕ್ಯಾಚ್ ಡ್ರಾಪ್ ಔಟ್ ಆಗಿದೆ ಅಲ್ಲಿ. ಬೌಂಡರಿ ಬ್ಯಾಕ್ ಟು ಬ್ಯಾಕ್ 4ನೇ ಬೌಂಡ್ರಿ ಇದು. ಬಹುಶಃ ರಾಜ್ ಕಪ್ನ ಸೀಸನ್ 7ರಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಹೋಗಿದ್ದು. ಅದು ಅತಿ ಹೆಚ್ಚು ಬೌಂಡ್ರಿ, ಒಂದೇ ಓವರ್ನಲ್ಲಿ 4 ಬೌಂಡ್ರಿ ಇದೆ ಅನಿಸುತ್ತೆ. ಕ್ಯಾಚ್ ಡ್ರಾಪ್ ಸಹ ಆಗಿದೆ ಅಲ್ಲಿ. ಕಿರಿಕೀರ್ತಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಾಣಿಸ್ತಾ ಇದ್ದಾರೆ. ಡಗೌಟ ಈಗಾಗಲೇ ನಾವು ನೋಡಿದ್ವಿ. ಮತ್ತೆ ಅದೇ ರೀತಿಯ ಹೊಡೆತಗಳು, ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳು ಬರ್ತಾ ಇದೆ ರಘು ಭಟ್ ಅವರಿಂದ. ಇದು 5ನೇ ಬೌಂಡ್ರಿ ಈ ಓವರ್ನಲ್ಲಿ. ಜೆಕೆಯನ್ನು ಕಂಪ್ಲೀಟ್ ಆಗಿ ಟಾರ್ಗೆಟ್ ಮಾಡಿದ್ದಾರೆ ರಘು ಭಟ್ ಅವರು. ಪ್ರಥಮ ಓವರ್ನ ಪವರ್ ಪ್ಲೇ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎಲ್ಲ ಬಾಲ್ಗಳನ್ನು ಈಗಾಗಲೇ ಫೇಸ್ ಮಾಡಿರುವಂಥ ಎಲ್ಲ ಬಾಲ್ಗಳನ್ನು ಬೌಂಡ್ರಿ ಹೊಡೆದಿದ್ದಾರೆ. ಕೊನೆಯ ಒಂದು ಎಸೆತ ಬಹುಶಃ ಇದು ಬೌಂಡ್ರಿ ಹೋಗಿದ್ದೆ, ಅದರಲ್ಲಿ ಒಂದು ಹೊಸ ದಾಖಲೆಯನ್ನು ರಘು ಭಟ್ ಇಲ್ಲಿ ಸೃಷ್ಟಿ ಮಾಡ್ತಾರೆ. ಮತ್ತು ಫೀಲ್ಡಿಂಗ್ನಲ್ಲಿ ಚೇಂಜಸ್ ನಾವು ಕಾಣ್ತಾ ಇದ್ದೀವಿ. ಚೇಂಜಸ್ ಮಾಡ್ತಾ ಇದ್ದಾರೆ ಜೆ ಕೆ ಅವರು.